ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ರಾಜ್ಯ ಕಾಂಗ್ರೆಸ್ನದ್ದೇ ಚಿಂತೆ. ಕೇರಳಂ ಗೆದ್ದ ಖುಷಿಯಲ್ಲಿದ್ದರೂ ಕೈ ನಾಯಕರಿಗೆ ಕರ್ನಾಟಕದಲ್ಲಿನ ನಾಯಕತ್ವ ಬದಲಾವಣೆಯ ಕದನ ಹೈಕಮಾಂಡನ್ನೇ ಕಷ್ಟಕ್ಕೆ ಸಿಲುಕಿಸಿದೆ. ಪಂಚರಾಜ್ಯಗಳ ಫಲಿತಾಂಶ ಪ್ರಕಟವಾದ ಬಳಿಕವೂ ಕೇರಳ ಸಿಎಂ ಬಿಕ್ಕಟ್ಟು ಬಗೆಹರಿಬೇಕು ಅಂತ ಹೈಕಮಾಂಡ್ ಹೇಳ್ತಿದೆ. ಇದರಿಂದ ರಾಜ್ಯ ನಾಯಕರಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಪಂಚರಾಜ್ಯಗಳ ರಿಸಲ್ಟ್ ಬಂದ್ರು ಕುರ್ಚಿ ಫೈಟ್ಗಿಲ್ಲ ಕ್ಲೈಮ್ಯಾಕ್ಸ್. ಕೇರಳ ಸಿಎಂ ಆಯ್ಕೆಯಾಗುವವರೆಗೂ ಹೈಕಮಾಂಡ್ ಸೈಲೆಂಟ್. ಪಟ್ಟು ಹಿಡಿದರೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬರ್ತಾ ಇಲ್ಲ. ಇನ್ನು ಮೇ ತಿಂಗಳಲ್ಲೇ ರಾಜ್ಯ ಕಾಂಗ್ರೆಸ್ಗೆ ಮೇಜರ್ ಸರ್ಜರಿ ಎನ್ನಲಾಗಿದ್ರು ಇದೀಗ ಕೇರಳ ಸಿಎಂ ಆಯ್ಕೆ ವಿಚಾರ ಕರ್ನಾಟಕದ ಸಿಎಂ ಬದಲಾವಣೆ ವಿಚಾರದ ಮೇಲೆ ಎಫೆಕ್ಟ್ ಬೀರಿದೆ. ಕೇರಳದಲ್ಲಿ ಸಿಎಂ ಕುರ್ಚಿಗೇರಲು ಮೂವರು ನಾಯಕರ ಮಧ್ಯೆ ಪೈಪೋಟಿ ನಡೆಯುತ್ತಿರುವ ಪರಿಣಾಮ ರಾಜ್ಯದ ಪವರ್ ಶೇರಿಂಗ್ ವಿಚಾರಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಕೇರಳ ಕುರ್ಚಿ ಫೈಟ್ ಫೈನಲ್ ಮಾಡಿಯೇ ರಾಜ್ಯದ ನಾಯಕತ್ವ ಬದಲಾವಣೆ ಬಗ್ಗೆ ನಿರ್ಧಾರ ಕೈಗೊಳ್ಳಲು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದೆ. ಇದೇ ತಿಂಗಳು ಮೇ 20ಕ್ಕೆ ಸಿದ್ದರಾಮಯ್ಯ ಸಿಎಂ ಆಗಿ 3 ವರ್ಷವಾಗುತ್ತೆ. ಹೀಗಾಗಿ 3 ವರ್ಷದ ಸಂಭ್ರಮಕ್ಕೂ ಮುನ್ನ ನಾಯಕತ್ವ ಬದಲಾವಣೆ ಗೊಂದಲ ಬಗೆಹರಿಸುವಂತೆ ಸಿಎಂ ಬಣ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದೆ. ಇನ್ನೊಂದೆಡೆ ಸಿಎಂ ಸಿದ್ದರಾಮಯ್ಯ ಕಳೆದ 6 ತಿಂಗಳಿನಿಂದ ಸಂಪುಟ ಪುನರಚನೆಗೆ ಪ್ಲಾನ್ ಮಾಡಿದ್ರು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡುತ್ತಿಲ್ಲ. ಇದೀಗ ಪಂಚರಾಜ್ಯಗಳ ಫಲಿತಾಂಶ ಪ್ರಕಟವಾದರೂ ಕೇರಳ ಸಿಎಂ ಆಯ್ಕೆ ವಿಚಾರ ಹೈಕಮಾಂಡ್ಗೆ ತಲೆಬಿಸಿ ತಂದಿದೆ. ಹೀಗಾಗಿ ಕೇರಳದ ಸಿಎಂ ಕದನಕ್ಕೆ ಕ್ಲೈಮ್ಯಾಕ್ಸ್ ಕೊಟ್ಟು ಕರ್ನಾಟಕದ ಕುರ್ಚಿ ಕದನಕ್ಕೆ ತೆರೆ ಎಳೆಯಲು ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದ್ದಾರೆ. ಇನ್ನೊಂದೆಡೆ ಪವರ್ ಶೇರಿಂಗ್ ವಿಚಾರ ಫೈನಲ್ ಆಗುವವರೆಗೂ ಸಂಪುಟ ಪುನರಚನೆ ಬೇಡ ಅಂತ ಡಿಕೆಶಿ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದಿರೋದ್ರಿಂದ ಕಾಂಗ್ರೆಸ್ ಇದೀಗ ಕರ್ನಾಟಕದ ವಿಚಾರದಲ್ಲಿ ಕಾದು ನೋಡಿ ತೀರ್ಮಾನ ತೆಗೆದುಕೊಳ್ಳಲು ಮುಂದಾಗಿದೆ ಎನ್ನಲಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ನಾಯಕತ್ವ ಬದಲಾವಣೆ ವಿಚಾರ ಬಗೆಹರಿಯುತ್ತಿಲ್ಲ. ಇನ್ನೊಂದೆಡೆ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರಚನೆಗೂ ಗ್ರೀನ್ ಸಿಗ್ನಲ್ ಸಿಗ್ತಿಲ್ಲ. ಶಾಸಕರು ಸಚಿವರಾಗುವ ಆಸೆಗೂ ಮುಕ್ತಿ ಸಿಗ್ತಿಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಅದ್ಯಾವಾಗ ರಾಜ್ಯ ಕಾಂಗ್ರೆಸ್ನಲ್ಲಿನ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಡುತ್ತೋ ಅನ್ನೋದೇ ಇದೀಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.